ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಪ್ರತಿ ಸತಿ ನಾನು ಯಾವುದಾದ್ರೂ ಒಂದು ವಿಡಿಯೋ ಮಾಡಿದಾಗ ನಿಮಗೆ ಕೃಷಿ ಬಗ್ಗೆ ಆಗಿರ್ಬೋದು, ಬೆಳೆಯನ್ನು ಹೇಗೆ ಬೆಳಿಬೇಕು ಅಂತ ಆಗಿರ್ಬೋದು, ಅಥವಾ ನೀವು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡ್ತೀರಿ ಅಂತಂದರೆ ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಯಾಕಂತಂದರೆ ನೀವು ಯಾವುದೇ ಬೆಳೆ ಬೆಳೀರಿ ಅಥವಾ ಏನೇ ಒಂದು ಪ್ರಾಣಿ ಸಾಕಾಣಿಕೆ ಮಾಡಿ ಇನ್ಶೂರೆನ್ಸ್ ಮಾಡಿಸುವಂಥದ್ದು ತುಂಬ ಇಂಪಾರ್ಟೆಂಟ್. ಆದರೆ ನಮ್ಮ ರೈತರು ಏನು ಮಾಡ್ತಾರಂತಂದರೆ ಪ್ರತಿ ತಿಂಗಳು ಇನ್ಶೂರೆನ್ಸ್ ಅನ್ನ ಕಟ್ಟಬೇಕಲ್ಲ, ಯಾರು ಕಟ್ತಾರೆ, ಇದರಿಂದ ಏನಪ್ಪ ಯೂಸು ಅಂತ ಅನ್ಕೊಂಡಿರ್ತಾರೆ. ಬಟ್ ನಿಮಗೆ ನಿಮ್ಮ ಒಂದು ಲೈಫ್ಗೆ ಇದೇ ಒಂದು ಮೇಜರ್ ಬೆನಿಫಿಟ್ ಆಗುತ್ತೆ. ಯಾಕಂತಂದ್ರೆ ಏನೇ ಒಂದು ಎಮರ್ಜೆನ್ಸಿ ಬರಲಿ, ಅಥವಾ ನಿಮ್ಗೇನೋ ಒಂದು ಸಮಸ್ಯೆ ಆಯಿತು, ಅಥವಾ ಕುರಿ ಆಗಿರ್ಬೋದು, ಹಸು ಏನಾದರೂ ಸತ್ ಹೋಯ್ತು ಅಂತಂದ್ರೆ ನೀವು ಮಾಡಿದಂಥ ಇನ್ಶೂರೆನ್ಸ್ ಇಲ್ಲಿ ನಿಮಗೆ ಬೆನಿಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇನ್ಶೂರೆನ್ಸ್ ಸರಿ ನಾವು ಮಾಡಿಸ್ತೀವಿ, ಆದರೆ ಯಾವುದನ್ನ ನಾವು ನಂಬೋದು? ಸಾಕಷ್ಟು ವೆಬ್ಸೈಟ್ಗಳಿರುತ್ತೆ. ಮೋಸ ಆದರೆ ಹೇಗಪ್ಪ ಅಂತ ಒಂದಷ್ಟು ರೈತರು ಅನ್ಕೊಂಡಿರ್ತಾರೆ. ಇನ್ನೊಂದಷ್ಟು ಜನ ಯಾರ ಹತ್ರ ಆದ್ರೂ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೋದಾಗ ಸರಿಯಾದ ಮಾಹಿತಿ ಸಿಕ್ಕಿರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಸೊ ಇವತ್ತು ನಾನು ನಿಮಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ಇದು ಗೌರ್ಮೆಂಟ್ ಸರ್ಟಿಫೈಡ್, ಜೊತೆಗೆ ಇದನ್ನ ನೀವು ನಂಬೋದು ಕೃಷಿ ಸಚಿವಾಲಯನೇ ಇಲ್ಲಿ ನಿಮಗೆ ಒಂದು ವಿಮೆಯನ್ನ ಕೊಡುವಂಥದ್ದು. ಹಾಗಾದ್ರೆ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಏನು, ಇದಕ್ಕೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದಾ, ಹೇಗೆ ಅಪ್ಲೈ ಮಾಡೋದು, ಇವೆಲ್ಲದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಜೊತೆಗೆ ಒಂದಷ್ಟು ಜನರಿಗೆ ಇದನ್ನ ಶೇರ್ ಕೂಡ ಮಾಡಿ. ಸೊ ರೈತರೆ, ಈಗ ಇನ್ಶೂರೆನ್ಸ್ ಅಂತ ಬಂದಾಗ ಎಲ್ಲಾ ರೈತರು ಏನ್ ಅನ್ಕೊಂಡಿರ್ತಾರೆ ಹೇಳಿ, ಬೆಳೆದಂತಹ ಬೆಳೆ ಏನಾದ್ರೂ ನಷ್ಟ ಆಯ್ತು ಅಂತಂದ್ರೆ ಮಾತ್ರ ಬೆಳೆ ವಿಮೆ ಸಿಗುತ್ತೆ ಅಂತ. ಅಷ್ಟೇ ಅಲ್ಲ, ನಾನು ಇನ್ಶೂರೆನ್ಸ್ ಅಲ್ಲೂ ಕೂಡ ಯಾವ್ದ್ಯಾವ್ದಿದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬೆಳೆ ವಿಮೆ ಇರುತ್ತೆ. ಅಂದ್ರೆ ಈಗ ನೀವೇನಾದ್ರೂ ತರಕಾರಿನೋ ಅಥವಾ ಹೂವು ಏನಾದ್ರೂ ಬೆಳಿತೀರಾ ಅಂತಂದ್ರೆ ಏನಾದ್ರೂ ನಷ್ಟ ಆಯ್ತು ಅಂದ್ರೆ, ಹವಾಮಾನದಿಂದ ಏನಾದ್ರೂ ನಷ್ಟ ಆಯ್ತು ಅಂತಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಸಿಗುವಂಥದ್ದು. ಅಂದ್ರೆ ಜಾಸ್ತಿ ಮಳೆ ಬಂದು ನಷ್ಟ ಆಯ್ತು, ಅಥವಾ ಮಳೆನೇ ಬಂದಿಲ್ಲ ಅದರಿಂದ ನಷ್ಟ ಆಯ್ತು ಅಂತಂದ್ರೆ ನಿಮ್ಗೆ ಬೆಳೆ ವಿಮೆ ಸಿಗುತ್ತೆ. ಇನ್ನೊಂದು ಲೈಫ್ ಸ್ಟಾಕ್ ಇನ್ಶೂರೆನ್ಸ್, ಅಂದ್ರೆ ನೀವು ಕುರಿ ಹಸುಗಳಿಗೆ ಮಾಡಿಸುವಂತ ಒಂದು ಇನ್ಶೂರೆನ್ಸ್ ಆಗಿರುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್, ನಿಮ್ಗೆ ಏನಾದ್ರೂ ಸಮಸ್ಯೆ ಆಯ್ತು, ಹೆಲ್ತ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು, ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಬಂತು ಅಂತಂದ್ರೆ ಇಲ್ಲೂ ಕೂಡ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ ಆಗುತ್ತೆ. ಇನ್ನು ಕೊನೆಯದಾಗಿ ಲೈಫ್ ಇನ್ಶೂರೆನ್ಸ್, ಇದು ನಮ್ಗಾಗಿ ಇರುವಂತದ್ದು. ಸೊ ಏನಾದ್ರೂ ಆಯ್ತು ಅಥವಾ ನಮ್ಗೆ ಏನಾದ್ರೂ ಎಮರ್ಜೆನ್ಸಿ ಬಂತು, ನಾವು ಇಲ್ಲ ಅಂದ್ರೆ ನಾವು ಸತ್ತೋದ್ವಿ ಅಂತಂದ್ರೆ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಕುಟುಂಬದವರಿಗೆ ಸಿಗುವಂತ ಇನ್ಶೂರೆನ್ಸ್. ಹಾಗಾಗಿ ಈ 4 ಟೈಪ್ ಇನ್ಶೂರೆನ್ಸ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂಡರ್ ಅಲ್ಲಿ ಸಿಗುವಂತದ್ದು. ಸೊ ಈಗ ರೈತರೆ, ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಏನೇನ್ ಬೆನಿಫಿಟ್ ಇದೆ, ನಾವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ಏನೇನ್ ನಮ್ಗೆ ಉಪಯೋಗ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈಗ 2020ಕ್ಕಿಂತ ಮುಂಚೆ ಏನಿತ್ತು ಅಂತಂದ್ರೆ, ನಾವು ಲೋನಿಗೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಮಾತ್ರ ರೈತರಿಗೆ ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬಹುದಿತ್ತು. ಅಂದ್ರೆ ಎಲ್ರಿಗೂ ಕೂಡ ತೆಗೆದುಕೊಳ್ಳುವಂತ ಒಂದು ಅವಕಾಶ ಇರ್ತಿರ್ಲಿಲ್ಲ. ಅದಾದ್ಮೇಲೆ 2020 ಆದ್ಮೇಲೆ ನಿಮ್ಗೆ ಏನೊಂದು ಪಾಲಿಸಿ ಬರುತ್ತೆ ಅಂತಂದ್ರೆ, ಯಾರು ಬೇಕಾದ್ರೂ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು, ಅದರ ಬೆನಿಫಿಟ್ ಅನ್ನ ತೆಗೆದುಕೊಳ್ಬಹುದು. ನೀವು ಬೆಳೆ ಬೆಳಿತೀರಾ ಅಥವಾ ಪ್ರಾಣಿಗಳನ್ನ ಸಾಕ್ತೀರಾ, ಯಾವ್ದಾದ್ರೂ ಓಕೆ, ನಿಮ್ಗೆ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು ಅನ್ನುವಂತ ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ನೀವು ಫುಡ್ ಕ್ರಾಪ್ಸ್ ಅನ್ನ ಬೆಳಿತೀರಾ ಅಂತಂದ್ರೂ ಕೂಡ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ. ಇನ್ನು ಆಯಿಲ್ ಸೀಡ್ಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲಿ ನೀವೇನಾದ್ರೂ ಬೆಳೀತಾ ಇದ್ರ, ಅಥವಾ ಹಾರ್ಟಿಕಲ್ಚರ್ ಮಾಡ್ತೀರಾ ಅಂತಂದ್ರೂ ಕೂಡ ನಿಮ್ಗೆ ಇಲ್ಲಿ ಇನ್ಶೂರೆನ್ಸ್ ಸಿಗುವಂತದ್ದು. ಸೊ ಹಾಗಾದ್ರೆ ಏನೇನ್ ಬೆನಿಫಿಟ್ ಇದೆ ಅಂತ ನೋಡ್ತಾ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಈಗ ವೆದರ್ ಅನ್ನ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಮ್ಮ ಕರ್ನಾಟಕ ಅಂತ ಬಂದ್ರೆ ಇವತ್ತು ಯಾವ ವೆದರ್ ಇರುತ್ತೆ, ನಾಳೆ ಯಾವ ವೆದರ್ ಇರುತ್ತೆ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟ ಅಂತಾನೆ ಹೇಳ್ಬೋದು. ಸೊ ಇವತ್ತು ಬಿಸಿಲು ಬಂತು ಅಂತಂದ್ರೆ ನಾಳೆ ಮಳೆ ಬರೋದಕ್ಕೂ ಕೂಡ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ವೆದರ್ ಇಂದ ನಿಮ್ಮ ಒಂದು ಬೆಳೆಗೆ ಏನಾದ್ರೂ ನಷ್ಟ ಆಯ್ತು ಅಂತಂದ್ರೂ ಕೂಡ ಈ ಇನ್ಶೂರೆನ್ಸ್ ಅಲ್ಲಿ ಏನ್ ಅಮೌಂಟ್ ಬರುತ್ತೋ ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರ ಜೊತೆಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೂಡ ನಿಮ್ಗೆ ಇರುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಈಗ ನೀವು ಒಂದು 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಬೆಳೆ ಏನೋ ಬೆಳೆದಿರ್ತೀರಾ, ಅಥವಾ ಕುರಿನೋ ತಂದಿರ್ತೀರಾ, ಅಥವಾ ಹಸು ತಂದಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಇನ್ ಕೇಸ್ ಹಸು ಸತ್ತೋಯ್ತು ಅಂತಂದಾಗ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ಒಂದು ಸರ್ಟೇನ್ ಅಮೌಂಟ್ ಅನ್ನುವಂಥದ್ದು ನಿಮ್ಗೆ ರಿಟರ್ನ್ ಆಗಿ ಸಿಗುತ್ತೆ. ಸೊ ಅದು ನಿಮ್ಗೆ ಫಿನಾನ್ಷಿಯಲಿ ಏನ್ ಸೆಕ್ಯೂರಿಟಿ ಕೊಡುತ್ತೋ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ನಿಮ್ಗೆ ಮುಂದೆ ಈಗ ಇನ್ಶೂರೆನ್ಸ್ ಇದೆ ಅಂತಂದ್ರೆ, ಒಬ್ಬ ರೈತನಿಗೆ ಏನಪ್ಪಾ ಇರುತ್ತೆ ಅಂತಂದ್ರೆ, ಸರಿ ನಾನು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀನಿ, ಬೇರೆ ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಬೇರೆ ರೀತಿಯಾದಂತಹ ಬೆಳೆ ಬೆಳೆಯೋಣ, ಅಥವಾ ಬೇರೆ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಬೆಳೆಯೋಣ ಅಂತ ಅನ್ಕೊಂಡಿರ್ತಾರೆ. ಯಾಕಂತಂದ್ರೆ ಅಲ್ಲಿ ನಷ್ಟ ಆಯ್ತು ಅಂತಂದ್ರೂ ಕೂಡ ನಾವು ಇನ್ಶೂರೆನ್ಸ್ ಮಾಡಿಸಿರ್ತೀವಿ, ಅದಾದ್ರೂ ಒಂದು ಧೈರ್ಯ ಇರುತ್ತೆ. ಬೇರೆ ಬೇರೆ ರೀತಿಯಾದಂತಹ ಫಾರ್ಮಿಂಗ್ ಪ್ರಾಕ್ಟೀಸ್ ಅನ್ನ ಇಲ್ಲಿ ನೀವು ಮಾಡ್ಕೊಳ್ಬಹುದು. ಸೊ ಹಾಗಾಗಿ 3 ಇದು ಮೇಜರ್ ಬೆನಿಫಿಟ್ ನೀವು ಇನ್ಶೂರೆನ್ಸ್ ಮಾಡ್ಕೊಳ್ಳೋದ್ರಿಂದ. ಅಷ್ಟೇ ಅಲ್ಲ ರೈತರೆ, ಈಗ ನೀವು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಂಡ್ರಿ ಅಂತಂದ್ರೆ ಒಂದು ನಿಮ್ಮ ಒಂದು ಮೈಂಡ್ ಫ್ರೀ ಆಗಿರುತ್ತೆ. ಅಂದ್ರೆ ನಾಳೆ ಏನಾದ್ರೂ ಪರವಾಗಿಲ್ಲ, ನನಗೆ ಇನ್ಶೂರೆನ್ಸ್ ಅಮೌಂಟ್ ಒಂದು ಬರುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಏನ್ ರೈತರು ಸಾಲ ಮಾಡ್ಕೊಳ್ತಾರೋ ಅದು ಕೂಡ
ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿದ್ರು ಅಂತಂದ್ರೆ ಆ ಸಾಲದ ಪ್ರಮಾಣ ಏನಿರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ರೈತರೆ, ನಿಮ್ಗೆಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಸರಿ, ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ, ಆದ್ರೆ ತುಂಬಾ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇನ್ಶೂರೆನ್ಸ್ ಅನ್ನ ಮಾಡಿಸ್ತೀವಿ, ಆದ್ರೆ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ರಿಜೆಕ್ಟ್ ಆಗಿ ಹೋಗ್ಬಿಡುತ್ತೆ, ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ. ಆದ್ರೆ ನಿಮಗೆ ಗೊತ್ತಿದೆಯಾ, ಈ ಒಂದು ಇನ್ಶೂರೆನ್ಸ್ ಸ್ಕೀಮನ್ನು ನೀವು ಮಾಡಿಸ್ತೀರಿ ಅಂತಂದರೆ, ಅದೇ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂಡರಲ್ಲಿ ನೀವು ಮಾಡಿಸ್ತೀರಿ ಅಂತಂದರೆ, ಕೇವಲ ಒಂದು ಕ್ರಾಪ್ಗೆ 1.5 ಇಂದ ಹಿಡಿದು 2% ಮಾತ್ರ ನಿಮಗೆ ಕಟ್ಟಬೇಕಾದಂಥದ್ದು ಬರೋದು. ಅದರ ಜೊತೆಗೆ ನಿಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ಅಥವಾ ನಿಮ್ಮ ಬೆಳೆಗೆ ಏನಾದರೂ ಸಮಸ್ಯೆ ಆಯಿತು, ನಷ್ಟ ಆಯಿತು ಅಂತಂದರೆ, ನಿಮಗೆ ತುಂಬ ಅಮೌಂಟ್ ಇದರಿಂದ ಬರುತ್ತೆ ಸ್ನೇಹಿತರೆ. ಯಾಕಂತಂದರೆ ತುಂಬ ಜನ ಏನು ಹೇಳ್ತಾರೆ, ಇದರಿಂದ ನಮಗೆ ಇನ್ಶೂರೆನ್ಸ್ ಸಿಗಲ್ಲ, ಕ್ಲೈಮ್ ಆಗಲ್ಲ ಅಂತ. ಆದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂಡರ್ ಅಲ್ಲಿ ನೀವು ಇನ್ಶೂರೆನ್ಸ್ ಅನ್ನ ಪಡ್ಕೊಂಡ್ರಿ ಅಂತಂದ್ರೆ, ಇಲ್ಲಿ ತನಕ ಸುಮಾರು 85% ಅಷ್ಟು ಎಲ್ಲವೂ ಕೂಡ ಅಪ್ರೂವ್ ಆಗಿರುವಂಥದ್ದು. ಅಂದ್ರೆ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ನೋಡಿ, ಅದರಲ್ಲಿ 85% ಸಕ್ಸಸ್ ರೇಷಿಯೋ ಇದೆ. ಸೊ ಹಾಗಾಗಿ ಇಲ್ಲಿ ನೀವು ಇನ್ಶೂರೆನ್ಸ್ ಅನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಸೊ ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ಅಂದ್ರೆ ಪಾಸ್ಬುಕ್ ನ ಏನ್ ಪ್ರತಿ ಇರುತ್ತೋ ಅದರ ಫೋಟೋ ಕಾಪಿ ಬೇಕು, ಆಧಾರ್ ಕಾರ್ಡ್ ಫೋಟೋ ಕಾಪಿ ಬೇಕು, ಮೊಬೈಲ್ ನಂಬರ್ ಬೇಕು. ಸೊ ಲ್ಯಾಂಡ್ ರೆಕಾರ್ಡ್ಸ್, ಇಲ್ಲಿ ನಿಮಗೆ ಸರ್ವೆ ನಂಬರ್ ಆಗಿರ್ಬೋದು, ರೆಕಾರ್ಡ್ ಆಫ್ ರೈಟ್ಸ್ ನಂಬರ್ ಇಲ್ಲಿ ಒಂದು ಮೆನ್ಷನ್ ಆಗಿರಬೇಕು. ಜೊತೆಗೆ RO ಅಥವಾ RPC ಇಲ್ಲಿ ನಿಮಗೆ ರಿಕ್ವೈರ್ಡ್ ಆಗಿರುತ್ತೆ. ಜೊತೆಗೆ ಶೇರ್ ಕ್ರಾಪ್ ಅಥವಾ ಟೆನೆಂಟ್ ಫಾರ್ಮರ್ ಆಗಿದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರುವಂತಹ ಒಂದು ಅಗ್ರಿಮೆಂಟ್ ಲೆಟರ್ ಇಲ್ಲಿ ನಿಮಗೆ ಮ್ಯಾಂಡಿಟರಿ ಆಗಿರುತ್ತೆ. ಸೊ ಈಗ ಇಷ್ಟೆಲ್ಲ ಹೇಳಿದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇದರಿಂದ ಆಗುವಂಥ ಉಪಯೋಗ ಏನು ಅಂತ. ಅದ್ರ ಜೊತೆಗೆ ನೀವು ಎಷ್ಟು ಕಟ್ಟಬೇಕು ಅನ್ನೋದನ್ನ ಕೂಡ ಹೇಳ್ತೀವಿ. ಸೊ ಇಲ್ಲಿ ನೀವು ಸಮ್ಮರ್ ಅಲ್ಲಿ, ಅಂದ್ರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಏನ್ ಬೆಳೆಯನ್ನ ಬೆಳಿತೀರೋ ಅದಕ್ಕೆ ನಿಮ್ಗೆ 2% ಪ್ರೀಮಿಯಂ ಇರುತ್ತೆ ಸ್ನೇಹಿತರೆ. ಅದೇ ನೀವು ವಿಂಟರ್ ಕ್ರಾಪ್ ಆದ್ರೆ, ಚಳಿಗಾಲದಲ್ಲಿ ನೀವು ಬೆಳೆಗಳನ್ನ ಬೆಳಿತೀರ ಅಂತಂದ್ರೆ 1.5% ಪ್ರೀಮಿಯಂ ಇರುತ್ತೆ. ಇನ್ನು ಹಾರ್ಟಿಕಲ್ಚರ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಬೆಳೆಗಳನ್ನ ಬೆಳಿತೀರ ಅಂತಂದ್ರೆ 5% ಪ್ರೀಮಿಯಂ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ಜೊತೆಗೆ ನೀವೇನ್ ಇಲ್ಲಿ ಪ್ರೀಮಿಯಂ ಅಮೌಂಟ್ ಕಟ್ತಿರೋ ಅದ್ರ ಜೊತೆಗೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಅಂದ್ರೆ ನೀವು ಏನ್ ಅಪ್ಲೈ ಮಾಡ್ತಿರೋ ಅಲ್ಲಿ ಇಂತಿಷ್ಟು ಅಮೌಂಟ್ ಅಂತ ನೀವು ಕಟ್ಟಿದ್ರೆ ಉಳಿದದನ್ನ ಗೌರ್ಮೆಂಟ್ ಕಟ್ತಾ ಬರುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ಕಟ್ಟುತ್ತೆ, ನಿಮಗೆ ಸಬ್ಸಿಡಿಯನ್ನ ಕೊಡುತ್ತೆ. ಹಾಗಾದ್ರೆ ಹೇಗೆ ಅಪ್ಲೈ ಮಾಡೋದು? ಸೊ ನೀವು ಆಫ್ಲೈನ್ ಅಪ್ಲೈ ಮಾಡ್ತೀರಂತಂದ್ರೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಈ ರೀತಿಯಾದಂತ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂಡರಲ್ಲಿ ನಾನು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದ್ರೆ ಬೇಕಾದಂತ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಮಾಡಿಸ್ಕೊಡ್ತಾರೆ. ಇಲ್ಲ ನಾನು ಆನ್ಲೈನ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ ಈ ಒಂದು ಲಿಂಕ್ ಏನ್ ಡಿಸ್ಪ್ಲೇ ಮಾಡಿದಿನೋ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೊ ಇಯರ್ ಜೊತೆಗೆ ಋತು ಆಯ್ಕೆ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಗೆ ಸಮ್ಮರ್ ಅಥವಾ ವಿಂಟರ್ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೋ ಮುಂದೆ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಸೊ ಸಂರಕ್ಷಣೆ ಅನ್ನುವಂಥದ್ದು ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನಿಮ್ಗೆ ಏನೇನ್ ಡೀಟೇಲ್ ಕೇಳಿದಾರೋ ಅವೆಲ್ಲವನ್ನ ಫಿಲ್ ಮಾಡಿದ್ರೆ ನೀವು ಈ ಒಂದು ಇನ್ಶೂರೆನ್ಸ್ ಪ್ಲಾನ್ ಅನ್ನ ಪಡ್ಕೊಳ್ಬಹುದು. ಸೊ ಹಾಗಾಗಿ ಇವತ್ತೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನ್ ಇನ್ಶೂರೆನ್ಸ್ ಸ್ಕೀಮ್ ಇದೆಯೋ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇದು ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಇನ್ನು ಸ್ಕೀಮ್ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಬೆಳೆಗಳನ್ನ ಬೆಳಿಬೇಕು, ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು, ರೈತೋದ್ಯಮಿ ಹೇಗ್ ಆಗಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಡೌಟ್ ಅನ್ನ ನೇರವಾಗಿ ಎಕ್ಸ್ಪರ್ಟ್ ಕನೆಕ್ಟ್ ಮುಖಾಂತರ ನೀವು ಎಕ್ಸ್ಪರ್ಟ್ ಜೊತೆಗೆ ವಿಡಿಯೋ ಕಾಲ್ ಮಾಡೋ ಮುಖಾಂತರ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು, ಗೈಡೆನ್ಸ್ ಅನ್ನ ಪಡ್ಕೊಳ್ಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ನಾನು ಹೋಗ್ಬಿಡ್ತೀನಿ. ಬಾಯ್. ಬಾಸ್ವಾಲಾ, ಬಿ ದ ಬಾಸ್.